ಎಲ್ಲೋದ್ರಿ ಇವರು? ಇವ್ರ ಜೊತೆ ಒಂದಿನ ಮಾತಾಡಲಿಲ್ಲ ಅಂದರೆ ಹೀಗೆಲ್ಲ ಆಗುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ತೀರಾ ಟೀನೇಜ್ ಹುಡುಗಂತರ ಆಡ್ತಿದ್ದೀನ. ನನ್ನ ಹುಡುಗಿ ಹುಡ್ಕೋಕ್ಕೆ ಯಾವ ಏಜ್ ಆದ್ರೇನು? ಹೇಗೋ ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಇಲ್ಲಿ ಹುಡ್ಕಕ್ಕೆ ಇವ್ರನ್ನ ಕಷ್ಟ ಆಗಬಾರ್ದಲ್ಲ. ಇಲ್ಲೇ ಎಲ್ಲೋ ಇರಬೇಕಲ್ಲ. ಕೃಷ್ಣ, ಕರ್ಣ ಸರ್ ಮುಖಕ್ಕೆ ಮುಖ ಕೊಟ್ಟು ಮಾತಾಡದೆ ಎಷ್ಟೋ ವರ್ಷ ಆಯಿತು ಅಂತ ಫೀಲ್ ಆಗ್ತಿದೆ. ಆದರೆ ನೀನು ಹೇಗೆ ಅಷ್ಟೆಲ್ಲ ಪ್ರೀತಿಸಿದ್ರಾದೇನ ಬಿಟ್ಟು ಹೋದೆ? ದೂರ ಇದ್ರು ಅವ್ರ ಮನಸ್ಸು ಯಾವಾಗಲೂ ಜೊತೆಗೆ ಇರ್ತಿತ್ತು, ನಮ್ಮ ಥರ. ರೀ ಲವರ್ ಬಾಯ್, ಯಾರಾದ್ರೂ ನೋಡಿದ್ರೆ ಏನ್ ಕತೆ? ನೋಡಿದ್ರೆ ನೋಡ್ತಾರೆ. ನನಗೆ ನಿಮ್ಮ ಬಿಟ್ಟು ಬೇರೆ ಏನೂ ಕಾಣ್ತಾ ಇಲ್ಲ. ಮಿಸ್ ಮಾಡ್ಕೊಳ್ಳೋದು ಅಂದ್ರೆ ಏನು ಅಂತ ಒಂದೇ ದಿನದಲ್ಲಿ ಗೊತ್ತಾಗೋಯ್ತು ರೀ. ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ ರೀ, ಕಷ್ಟ ಆಗ್ತಿದೆ. ಏನು ಹಾಗೆ ನೋಡ್ತಿದ್ದೀರಾ? ಎನಿವೆ, ಹೇಗಿದ್ದೀರಾ? ಪ್ರೀತಿಲಿ ನನ್ನ ಮುದ್ದು ಎಷ್ಟು ಡೀಪಾಗಿ ಇಳ್ದಿದ್ದಾರೆ ಅಂತ ನನಗೀಗ ಅರ್ಥ ಆಗ್ತಿದೆ. ಅಯ್ಯೋ, ಏನು ಕೇಳ್ತೀರಾ ನನ್ನ ಕಷ್ಟನ? ಪ್ರತಿ ಸೆಕೆಂಡ್ ನಿಮ್ಮನ್ನು ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡಿದರೆ ಹೇಳಿ. ನೀವು ಯಾವಾಗಲೂ ಕೇಳ್ತಿದ್ರಲ್ಲ, ಮಾಟ ಮಂತ್ರ ಏನಾದರೂ ಮಾಡಿಸಿದ್ದೀನ ಅಂತ. ಪಕ್ಕಾ ಮಾಡಿಸಿದ್ದೀರಾ, ಡೌಟೇ ಇಲ್ಲ. ನೋಡಿ, ನೀವೆಲ್ಲ ಕಂಪ್ಲೇಂಟು ನನ್ನ ಮೇಲೆ ಹಾಕಿದ್ರೆ ನಾನು ಸುಮ್ಮನೆ ಇರಲ್ಲ. ನೀವೆಷ್ಟು ಒದ್ದಾಡ್ತಿದ್ರು ಅದ್ರ 100 ಪಟ್ಟು ನಾನು ಒದ್ದಾಡ್ತಾ ಇದ್ದೀನಿ. ಹಾಗಂದ್ಮೇಲೆ ನಮ್ಮಿಬ್ಬರಿಗೂ ಈ ಒದ್ದಾಟ ಬೇಕಾ? ಯಾವ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಯಾರ ಜೊತೆ ಮಾತಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಬರೀ ನೀವು, ನಿಮ್ಮ ಯೋಚನೆ, ನಿಮ್ಮ ಮುಖ, ನಿಮ್ಮ ನಗು, ಇಷ್ಟೇ. ಇದಕ್ಕೆ ನೀವೇ ಸೊಲ್ಯೂಷನ್ ಕೊಡಬೇಕು. ಏನು ಸೊಲ್ಯೂಷನ್? ನಿಮಗೆ ಗೊತ್ತೇ ಇದೆ, ನನಗಂತೂ ನಿಮ್ಮನ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಏನು ಗೊತ್ತಾ, ಇವತ್ತು ನಿಮಗೆ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಂದಿದ್ದೆ. ನಿಧಿ? ಹಾಂ ಮ್ಯಾಮ್. ಹೊಸ ಮನೆ ಹೇಗನ್ನಿಸ್ತು? ಚೆನ್ನಾಗಿದೆ ಮ್ಯಾಮ್. ಐ ನೋ ಇಟ್ಸ್ ಡಿಫಿಕಲ್ಟ್ ಟು ಅಡ್ಜಸ್ಟ್. ಸ್ವಲ್ಪ ಟೈಮ್ ಕಳೆದ್ರೆ ಎಲ್ಲ ಅಭ್ಯಾಸ ಆಗತ್ತೆ. ನಿನ್ಗಿವಾಗ ಕ್ಲಾಸ್ ಇರಬೇಕಲ್ವಾ? ಹಾಂ ಮ್ಯಾಮ್, ನಾನು ಹೊರಟಿದ್ದೆ ಅಷ್ಟರಲ್ಲಿ. ಇವಾಗ ಹೊರಟೆ ಮ್ಯಾಮ್. ನಿಧಿ, ನಿಮ್ದು ಇವತ್ತು ಲೆಕ್ಚರರ್ ಆಗಿ ಮೊದಲನೇ ಕ್ಲಾಸ್ ಅಲ್ವಾ? ಐ ವಿಲ್ ಇಂಟ್ರೊಡ್ಯೂಸ್ ಯು ಟು ದ ಕ್ಲಾಸ್. ಬನ್ನಿ. ಪಾಪ, ಜೋಡಿ ಹಕ್ಕಿಗಳು. ಸೆಪರೇಷನ್ ಕಷ್ಟ ಆಗ್ತಿದೆ ಅನ್ಸುತ್ತೆ. ಕರುನಾಡ ಕಣ್ಮಣಿ